ಈ ದಿಟ್ಟ ಅಧಿಕಾರಿಗಳನ್ನು ದಕ್ಷ ಅಧಿಕಾರಿಗಳನ್ನು ಸರ್ಕಾರ ಯಾವ ರೀತಿ ನಡೆಸ್ಕೊತಾ ಇದೆ ಈ ಒಂದು ಪ್ರಶ್ನೆ ನಾವು ಕೇಳಲೇಬೇಕು. ಯಾಕಂದರೆ ನೋಡಿ, ಯಾದಗಿರಿಯ ಎಸ್ ಪಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾದಗಿರಿ ಎಸ್ ಪಿ ಪೃಥ್ವಿ ಶಂಕರ್ ಅಕ್ರಮ ದಂಧೆಕೋರರ ನಿದ್ದೆಗೆಡಿಸಿದ್ರು. ಅಲ್ಲೇನು ಕಡಿಮೆ ಇದೆಯಾ? ಅಲ್ಲಿ ಅಕ್ರಮ ಮರಳುಗಾರಿಕೆ, ಮಟ್ಕ, ಡ್ರಗ್ಸು ಒಂದಾ ಎರಡ? ಅವ್ರನ್ನ ಏಕಾಏಕಿ ವರ್ಗಾವಣೆ ಮಾಡಿದೆ ಸರ್ಕಾರ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಓದಿಗೂ ಮೊದಲೇನೆ ದೇವರೇ ಅಂತ ಬಂದಿನ್ನು 7 ತಿಂಗಳಾಗಿಲ್ಲ, 7 ತಿಂಗಳಿಗೇ ಎತ್ತಂಗಡಿ. ಯಾಕೆ ಗೊತ್ತಾ? ಕಳ್ಳರು, ಸುಳ್ಳು, ಮನೆ ಹಾಳರ ನಿದ್ದೆಗೆಡಿಸಿದ್ರು, ಹೆಡೆಮುರಿ ಕಟ್ಟಿದ್ರು, ಬೆಂಡೆತ್ತಿದ್ರು. ಅಂದ್ರೆ ಇವೆಲ್ಲ ನಡೀತಿರ್ಬೇಕಂಗಾದ್ರೆ ರಾಜಕಾರಣಿಗಳ ಬೆಂಬಲ ಇರಬೇಕು. ಒಂದಾ ಎರಡ ಇವರು ಮಾಡಿದ್ದು? ಅಕ್ರಮ ಮರಳುಗಾರಿಕೆ ಫಾಸ್ಟ್, ಅದಕ್ಕೆ ಬೆಂಡೆತ್ತಿದ್ರು. ಕೋಳಿ ಅಂಕ ಬೆಂಡೆತ್ತಿದ್ರು, ಇಸ್ಪೀಟು, ಮಟ್ಕ ಎಲ್ಲದಕ್ಕೂ ಕೂಡ ಮಟ್ಟ ಹಾಕಿದ್ರು. ಅಂಥವ್ರಿಗೆ ಒಂದು ಅದ್ಭುತವಾದಂಥ ಒಂದು ಬಹುಮಾನ ಕೊಟ್ಟಿದೆ ಸರ್ಕಾರ. ಅದೇನಪ್ಪ ಅಂತಂದರೆ ಅವ್ರನ್ನ ಎತ್ತಂಗಡಿ, 7 ತಿಂಗಳಿಗೇ ಎತ್ತಂಗಡಿ. ಗ್ರೇಟ್. ಬನ್ನಿ, ನಮ್ಮ ಪ್ರತಿನಿಧಿ ಅಮೀನ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮೀನ್, ಏನಿದು? ಯಾಕಂದರೆ ಬಂದು ದೇವರೇ ಅಂತ 7 ತಿಂಗಳಾಗಿದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಎಸ್ ಪಿ ಪೃಥ್ವಿ ಶಂಕರ್ ಅವ್ರನ್ನ ಏಕಾಏಕಿ ವರ್ಗಾವಣೆ ಮಾಡಿರೋದು ಕಾರಣ ಏನು? ಹೌದು ರಂಗನಾಥ್, ಕಳೆದ 3 ವರ್ಷಗಳಿಂದ ಇಡೀ ಯಾದಗಿರಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿತ್ತು. ಎಲ್ಲೆಂದರಲ್ಲಿ ಸಾಕಷ್ಟು ಅಕ್ರಮವಾಗಿ ಮರಳದಿಂದ ಆಗಿರ್ಬೋದು, ಇಸ್ಪೇಟ್ ಆಗಿರ್ಬೋದು, ಜೊತೆಗೆ ಕೋಳಿ ಅಂಕ ಆಡಿಸುವಂತ ಸಾಕಷ್ಟು ಪ್ರಕರಣಗಳು ಸಹಿತ ಬೆಳಕಿಗೆ ಬಂದಿದ್ದು. ನೇರವಾಗಿ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಕೆಲವೊಂದಿಷ್ಟು ರಾಜಕಾರಣಿಗಳು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಹೀಗಾಗಿ ಎಲ್ಲವೂ ಕೂಡ ಸಾರಾಸಗಟವಾಗಿ ನಡೀತಾ ಇತ್ತು. ಯಾವುದೇ ರೀತಿಯ ಕಾನೂನು ಹತೋಟಿಗೆ ಬರ್ತಿರ್ಲಿಲ್ಲ. ಆದ್ರೆ ಕಳೆದ 7 ತಿಂಗಳ ಹಿಂದೆ ಅಷ್ಟೇ ಮಂಡ್ಯ ಮೂಲದ ಎಸ್ ಪಿ ಪೃಥ್ವಿ ಶಂಕರ್ ಅವರು ಯಾದಗಿರಿಗೆ ಬಂದು ಅಧಿಕಾರ ಸ್ವೀಕರಿಸಿದ್ರು. ಅಧಿಕಾರ ಸ್ವೀಕರಿಸಿದ ನಂತರ ಮಾನವ ದಿನಗಳೇ ಇಡೀ ಸಂಪೂರ್ಣವಾಗಿ ಎಲ್ಲೆಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಿದ್ವು, ವಿಶೇಷವಾಗಿ ಈ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ಭೀಮಾ ನದಿ ದಡದಲ್ಲಿ ಅಕ್ರಮವಾಗಿ ಸಾಕಷ್ಟು ಮರಳು ದಂಧೆ ನಡೀತಿತ್ತು. ಆ ಒಂದು ಮರಳು ದಂಧೆಯನ್ನ ಕಡಿವಾಣ ಹಾಕುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಈ ಒಂದು ಎಸ್ ಪಿ ಪೃಥ್ವಿ ಶಂಕರ್ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಮರಳು ದಂಧೆ ಹಿಂದೆ ಸಾಕಷ್ಟು ಜನ ರಾಜಕಾರಣಿಗಳ ಕೈವಾಡಕ್ಕೆ ಸಹಿತ ಇದೆ. ಅಕ್ರಮ ಮರಳು ದಂಧೆಯಲ್ಲಿ ರಾಜಕಾರಣಿಗಳು ಸಹಿತ ಶಾಮೀಲಾಗಿದ್ದಾರೆ. ಹೀಗಾಗಿ ಎಸ್ ಪಿ ಅವರು ಬಂದು ಅಕ್ರಮ ಮರಳು ದಂಧೆ ಬಂದ್ ಮಾಡಿದಕ್ಕಾಗಿ ಸಾಕಷ್ಟು ಏನು ರಾಜಕಾರಣಿಗಳ ಕೆಂಗಣಿಗೆ ಸಹಿತ ಗುರಿಯಾಗಿದ್ರು. ಯಾವುದೇ ಕಾರಣಕ್ಕೂ ಇವರನ್ನ ಮುಂದೆ ಈ ಒಂದು ಜಿಲ್ಲೆಯಲ್ಲಿ ಮುಂದುವರಿಸಕ್ಕೆ, ಅಧಿಕಾರ ವಹಿಸಕ್ಕೆ ಮುಂದೆ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ರು. ಆದ್ರೆ ಈಗ ಆ ಒಂದು ಕಸರತ್ನ ಪ್ರತಿಫಲ ಅವರಿಗೆ ಏನು ರಾಜಕಾರಣಿಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಮುಖ್ಯಮಂತ್ರಿಗಳ ಮೇಲೆ, ಜೊತೆಗೆ ಮುಖ್ಯಮಂತ್ರಿಗಳ ಏನು ಮಗ ಇರೋದು ಯತೀಂದ್ರ ಮೇಲೆ ಒತ್ತಡ ಹೇರುವ ಮೂಲಕ ಎಸ್ ಪಿ ಅವರಿಗೆ ಅವಧಿಗೆ ಮುಂಚಿತವಾಗಿ ವರ್ಗಾವಣೆ ಮಾಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಜನ ನಾಯಕರು ಮತ್ತು ಬೇರೆ ಜಿಲ್ಲೆಯ ಶಾಸಕರು ಸಹಿತ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಮಗನಿಗೆ ಸಹಿತ ಹೋಗಿ ಭೇಟಿ ಕೂಡ ಆಗಿ ಬಂದರೆ ಯಾವುದೇ ಕಾರಣಕ್ಕೂ ಎಸ್ ಪಿ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಬೇರೆ ಎಸ್ ಪಿ ಇಲ್ಲಿಗೆ ಪೋಸ್ಟಿಂಗ್ ಕೂಡ ಕೊಡಿ ಅಂತೇಳಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವಧಿಗೆ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಒಂದು ಬಲವಾದ ಕಾರಣ ಕೊಟ್ಟು ವರ್ಗಾವಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ 1 ರಿಂದ 2 ವರ್ಷ ಈ ಒಂದು ಜಿಲ್ಲೆಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಅವರು ಅಧಿಕಾರವನ್ನು ಏನು ಮುಂದುವರಿಸಬೇಕಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರನ್ನ ವರ್ಗಾವಣೆ ಮಾಡಬೇಕಾದ್ರೆ ಬಲವಾದ ಕಾರಣ ಇರುತ್ತೆ. ಆದ್ರೆ ಈ ಒಂದು ಎಸ್ ಪಿಗೆ ಯಾವುದೇ ಬಲವಾದ ಕಾರಣ ಇಲ್ಲ. ಆದ್ರೆ ಕೇವಲ ಅವರು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದರೆ ಒಂದೇ ಒಂದು ಕಾರಣಕ್ಕಾಗಿ ಇಲ್ಲಿರುವಂತಹ ರಾಜಕಾರಣಿಗಳು ಮತ್ತು ಬೇರೆ ಜಿಲ್ಲೆಯ ರಾಜಕಾರಣಿಗಳು ಒತ್ತಡ ಹಾಕುವ ಮೂಲಕ ಎಸ್ ಪಿ ಅವರಿಗೆ ವರ್ಗಾವಣೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ರಂಗನಾಥ್, ಧನ್ಯವಾದ ಅಮೀನ್ ತಮ್ಮೆಲ್ಲ ಮಾಹಿತಿಗೆ. ಪೃಥ್ವಿ ಶಂಕರ್ ಅವ್ರನ್ನ ಅಂತೂ ಇಂತೂ ವರ್ಗಾವಣೆ ಮಾಡಲಾಗಿದೆ. ಈಗ ಇಲ್ಲಿ ಎಲ್ಲದಕ್ಕೂ ಕೂಡ ಲೈಸೆನ್ಸ್ ಸಿಕ್ಕಿದೆ. ಈಗ ಎಂಜಾಯ್ ಮಾಡಿ, ಹೇಳೋರಿಲ್ಲ ಕೇಳೋರಿಲ್ಲ. ಈಗ ಬೇಕಾದಂಥ ಆಫೀಸರ್ನ ತಂದು ಹಾಕತ್ತಾರೆ ರಾಜಕಾರಣಿಗಳು, ರೌಡಿಗಳು, ಪುಡಾರಿಗಳು, ದಂಧೆಕೋರರು. ಬೇಕಾದ್ದು ಮಾಡಿ ಇವಾಗ, ಹೇಳೋರಿಲ್ಲ ಕೇಳೋರಿಲ್ಲ. ಈಗ ಅಕ್ರಮ ಮರಳುಗಾರಿಕೆ ಲೈಸೆನ್ಸ್ ಸಿಕ್ತು ನಿಮಗೆ. ಇವಾಗ ಮಟ್ಕ ಆಡಿಸ್ಕೊಳ್ಳಿ, ಕೋಳಿ ಅಂಕ ನಡೆಸ್ಕೊಳ್ಳಿ, ಇಸ್ಪೀಟರ್ನ ಆಡಿ ಮನೆಯೆಲ್ಲ ಮುಳ್ಕೊಂಡು ಹೋಗಲಿ, ನೆಗೆದು ಬಿದ್ದು ಹೋಗಲಿ. ಇನ್ನೆಲ್ಲದಕ್ಕೂ ಲೈಸೆನ್ಸ್ ಸಿಕ್ಕಿದೆ, ಎಂಜಾಯ್ ಮಾಡಿ. ದಿಟ್ಟ ಅಧಿಕಾರಿಗಳಿಗೆ, ದಕ್ಷ ಅಧಿಕಾರಿಗಳಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಬೆಲೆ ಕೊಡ್ತಾ ಇದೆ, ಗೌರವ ಕೊಡ್ತಾ ಇದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನಿಮಗೆಲ್ಲ ನಾಚಿಕೆ ಆಗಬೇಕು. 7 ತಿಂಗಳಿಗೆ ಒಬ್ಬ ಎಸ್ ಪಿನ ವರ್ಗಾವಣೆ ಮಾಡಿದರೆ ಯಾವುದೇ ಗುರುತರ ಆರೋಪಗಳಿಲ್ಲ ಅವ್ರ ಮೇಲೆ. ಅವ್ರು ಮಾಡಿ ತಪ್ಪೇನಪ್ಪ ಅಂತಂದರೆ ಇದೆಲ್ಲದಕ್ಕೂ ಕೂಡ ಮಟ್ಟ ಹಾಕಿದ್ದು ರೌಡಿಗಳನ್ನು. ಶಾಸಕರಿಂದ ಹಿಡಿದು ಜನನಾಯಕರ ತನಕ ಎಲ್ಲರೂ ಕೂಡ ಒತ್ತಡ, ಅವ್ರನ್ನ ವರ್ಗಾವಣೆ ಮಾಡಿ ಅಂತ. ನಾಚಿಕೆ ಆಗಬೇಕು.